ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯದೇವನಲ್ಲಿ ಅನುಗ್ರಹವನ್ನು ಬೇಡುತ್ತಾ ಈ ಒಂದು ಬೆಳಗಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ವೀಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ಅಂತ ಹೇಳಿ ಪುಟಾಣಿ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಪುಟ್ಟ ಕಥೆಯ ಹೆಸರು ಮೊಲದ ಮರಿ ಅಂತ. ಬಹಳ ಆಶ್ಚರ್ಯಚಕಿತವಾಗಿರುವಂಥ ಕತೆ, ಬಹಳ ಸುಂದರವಾಗಿರುವಂಥ ಕಥಾನಕ ಇದು. ಪುಟಾಣಿ ಕಥೆಯ ಹೆಸರು ಮೊಲದ ಮರಿ ಅಂತ ಹೇಳಿ. ಒಂದು ಮುಸ್ಸಂಜೆಯ ಸಮಯ, ಎಲ್ಲ ಮೊಲಗಳು ತಮ್ಮ ತಮ್ಮ ವಾಸಸ್ಥಾನಕ್ಕೆ ಹೊರಡುವಂಥ ಸಮಯ. ಮೇವನ್ನೆಲ್ಲ ಚೆನ್ನಾಗಿ ಆಹಾರವನ್ನು ಪೋಷಣೆ ಮಾಡಿಕೊಂಡು ತಮ್ಮ ತಮ್ಮ ವಾಸಸ್ಥಾನಕ್ಕೆ ಎಲ್ಲ ಮೊಲಗಳು ಮರಳಿದ್ದಾವೆ. ಆದರೆ ನಮ್ಮ ಮೊಲದ ಮರಿಗೆ ಮಾತ್ರ ಇನ್ನೂ ಹೊಟ್ಟೆ ಭರ್ತಿ ಆಗಿರಲಿಲ್ಲ, ಉದರ ತುಂಬಿರಲಿಲ್ಲ. ಹೀಗಾಗಿ ಅದು ಇನ್ನೂ ಮೇವನ್ನು ಅರಸುತ್ತಾ ಚಿಗುರು ಹುಲ್ಲುಗಳನ್ನ ಮೇಯ್ತಾ ಹಂಗೆ ಕೂತಿತ್ತು. ಅದೇ ದಾರಿಯಾಗಿ ಒಂದು ಬೇಟೆ ನಾಯಿ ಬರುತ್ತೆ. ಆ ಬೇಟೆ ನಾಯಿಗೆ ಬಹಳ ಖುಷಿ. ಇದನ್ನು ನೋಡಿ, ಮುಸ್ಸಂಜೆ ಹೊತ್ತಲ್ಲೂ ಒಂದು ಬೇಟೆ ಸಿಕ್ತಲ್ಲ, ಇದನ್ನು ನಾನು ತಿನ್ನೋದಿಲ್ಲ, ಬದಲಾಗಿ ನನ್ನ ಮನೆಯಲ್ಲಿರುವಂಥ ನನ್ನ ನಾಯಿ ಮರಿಗಳಿಗೆ ಇದನ್ನು ಆಹಾರವಾಗಿ ಕೊಟ್ಟಾಯಿತು ಅಂತ ಹೇಳಿ ಚಂಗನೆ ಉಪಾಯದಿಂದ ಮೆಲ್ಲ ಕಳ್ಳ ಹೆಜ್ಜೆಯನ್ನು ಇಡುತ್ತಾ ಹಿಂದೆಯಿಂದ ಬಂದು ಗಬಕ್ಕಂತ ಅದನ್ನು ಹಿಡಿಯುತ್ತೆ. ಮೊಲಕ್ಕೆ ಬಹಳ ದುಃಖ. ಅಯ್ಯೋ, ನಾನು ಆಹಾರವಾಗಿ ಅರಸಿ ಬಂದರೆ ನಾನೇ ಇನ್ನೊಂದು ಜೀವಿಗೆ ಆಹಾರವಾಗ್ತಿದ್ದೇನೆ ಅಂತ ಹೇಳಿ ಉದ್ಗಾರ ತೆಗೆಯುತ್ತೆ. ಏ ಮೊಲದ ಮರಿಯೇ, ನಾನು ನಿನ್ನನ್ನು ಅಷ್ಟು ಸುಲಭವಾಗಿ ಕಚ್ಚಿ ತಿನ್ನುವುದಿಲ್ಲ, ಬದಲಾಗಿ ನನ್ನ ಮನೆಯಲ್ಲಿ ಇರುವಂತಕ್ಕಂಥ ನನ್ನ ಮರಿಗಳಿಗೆ ಆಹಾರವಾಗಿ ಕೊಡ್ತೇನೆ ಅಂತ ನಾಯಿ ಉದ್ಗಾರ ತೆಗೆಯುತ್ತೆ. ಮೊಲಕ್ಕೆ ಭಯೋ ಭಯ. ಆದರೂ ಏನು ಉಪಾಯ ಮಾಡಲಿ, ತಪ್ಪಿಸ್ಕೊಳ್ಳೋಕೆ ಏನು ಉಪಾಯ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಇತ್ತ ಈ ಬೇಟೆ ನಾಯಿ ಹೇಳುತ್ತೆ, ನೀನು ಬೇಟೆಗೆ ಇವತ್ತೇ ಸಿಕ್ಕಿದ್ದು ಒಳ್ಳೆಯದಾಯಿತು, ನಾಳೆ ನೀನು ಸಿಕ್ಕಿದ್ದಿದ್ದರೆ ಅದರ ಕಥೆಯೇ ಬೇರೆ ಇತ್ತು ಅಂತ ಹೇಳುತ್ತೆ. ಮೊಲದ ಮರಿ ಆಶ್ಚರ್ಯವಾಗಿ ಏನು ಆ ಕತೆ ಅಂತ ಕೇಳಿದಾಗ ಆ ಬೇಟೆ ನಾಯಿ ಹೇಳುತ್ತೆ, ಇವತ್ತು ಶನಿವಾರ, ನಾಳೆ ಭಾನುವಾರ, ನಮ್ಮದು ಕುಟುಂಬದಲ್ಲಿ ಒಂದು ವ್ರತ ಇದೆ, ಕುಟುಂಬ ಸಮೇತವಾಗಿ ನಾನೊಂದು ವ್ರತ ಆಚರಣೆ ಮಾಡ್ತೇನೆ. ಭಾನುವಾರದತ್ತು ನಾವು ಉಪವಾಸ ವ್ರತ ಮಾಡ್ತೇವೆ, ಗೊತ್ತಾ ನಿನಗೆ ಅಂತ ಹೇಳುತ್ತೆ. ಓ ಹೌದಾ? ಮೊಲ ಒಂದು ಸುಳಿವು ಸಿಕ್ಕುತ್ತೆ ಮೊಲಕ್ಕೆ ಬಚಾವಾಗೋದಕ್ಕೆ. ನಂದು ಒಂದು ವ್ರತ ಇದೆ ಕೇಳು ನಾಯಿ, ಬೇಟೆ ನಾಯಿ, ಏನು ಅಂತ ಕೇಳುತ್ತೆ. ಸತ್ಯವನ್ನು ನುಡಿಯುವುದೇ ನನ್ನ ವ್ರತ. ನೋಡು, ಇವತ್ತು ಶನಿವಾರವಲ್ಲ, ಇವತ್ತೇ ಭಾನುವಾರ, ಬೇಕಾದರೆ ಅಲ್ಲಿ ಪಕ್ಕದ ಶಾಲೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಬಾಗಿಲಾಕಿದೆ, ಹೋಗು ನೋಡು ಅಂತ ಮೊಲ ಹೇಳುತ್ತೆ. ಹೌದಲ್ವಾ ಅಂತ ಹೇಳಿ ಅತ್ತ ಆ ಕಡೆ ತಿರುಗಿ ನೋಡುತ್ತೆ ಬೇಟೆ ನಾಯಿ. ಹೌದಲ್ವಾ, ಅಲ್ಲಿರೋ ಶಾಲೆಗಳ ಬಾಗಿಲೆಲ್ಲ ಮುಚ್ಚಿದೆಯಲ್ವಾ? ಅಂತ ಹೇಳುತ್ತೆ. ಆಗ ಇವತ್ತೇ ಭಾನುವಾರ, ನೀನು ತಬ್ಬಿಬ್ಬಾಗಿದೆಯಾ ಅಂತ ಎಚ್ಚರಿಸುತ್ತೆ. ಹೌದಾ, ಹಾಗಾದರೆ ಬದುಕುಗೋ ಬಡ ಜೀವವೇ, ನಾನು ನಿನಗೆ ಜೀವದಾನ ಮಾಡಿದ್ದೀನಿ ಅಂತ ಹೇಳಿ ಬೇಟೆ ನಾಯಿ ಮೊಲದ ಮರಿಗೆ ಹೇಳುತ್ತೆ. ಮೊಲದ ಮರಿ ಸದ್ಯ ಉಪಾಯವಾಗಿ ನನ್ನ ಜೀವ ಉಳಿಸ್ಕೊಂಡೆ ನಾನು ಅಂತ ಹೇಳಿ ಖುಷಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲೊಂದು ಗುಡ್ಡದ ಮೇಲೆ ಏರಿ ತಿರುಗಿ ನಾಯಿಗೆ ಹೇಳುತ್ತೆ, ಇಲ್ಲ ಬೇಟೆ ನಾಯಿಯೇ, ಇವತ್ತು ರವಿವಾರ ಅಲ್ಲ, ಇವತ್ತು ಶನಿವಾರ. ಸತ್ಯವನ್ನೇ ನುಡಿಯುತ್ತೇನೆ, ವ್ರತ ಇದೆ ನಂದು ಅಂತ ಹೇಳಿ ನನಗೆ ಸುಳ್ಳು ಹೇಳ್ತಿದ್ಯಾ, ಮೋಸ ಮಾಡ್ತಿದ್ಯಾ ಅಂತ ಬೇಟೆ ನಾಯಿ ಕೇಳಿದಾಗ ಆ ಮೊಲ ಅದು ಮರಿ ಹೇಳುತ್ತೆ, ಜೀವಕ್ಕೆ ಅಪಾಯ ಬಂದಾಗ ಸುಳ್ಳು ಹೇಳಬಹುದು, ಸುಳ್ಳು ಹೇಳಿ ಬಚಾವಾಗಬಹುದು, ಅದೇನು ತಪ್ಪಲ್ಲ ಅಂತ ಹೇಳಿದ್ದಕ್ಕೆ ನಾಯಿ, ನನ್ನ ಕೈಯಿಂದ ನೀನು ಇವತ್ತು ಬಚಾವಾಗಿದೆಯಾ, ಮುಂದೊಂದು ದಿನ ನೋಡ್ಕೋತೀನಿ ಅಂತ ಹೇಳಿ ನಾಯಿ ಪೆಚ್ಚು ಮುಖದಿಂದ ತನ್ನ ಮನೆ ಹೊರಡುತ್ತೆ. ಪುಟಾಣಿ ಕತೆ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ನಮ್ಮ ದೊಡ್ಡವರೆಲ್ಲ ನಮಗೆ ಹೇಳಿರ್ತಾರಲ್ಲ, ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಒಂದು ಸುಳ್ಳು ಹೇಳಿದಾಗ ಇನ್ನೊಬ್ಬರನ್ನು ಕಾಪಾಡಬಹುದು, ಇನ್ನೊಬ್ಬರ ಜೀವ ಉಳಿಸ್ಬಹುದು, ಅಥವಾ ನಮ್ಮ ಜೀವಕ್ಕೆ ಕಂಟಕ ಬಂದಾಗ ಅದನ್ನು ಉಳಿಸ್ಕೋಬೋದು ಅಂತ ಹೇಳಿದಾಗ ಸುಳ್ಳು ಹೇಳುವುದು ಅನಿವಾರ್ಯ ಆಗುತ್ತೆ. ಆ ಸುಳ್ಳೇನು ಆಗೋದಿಲ್ಲ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಥಾನಕವನ್ನು ಮುಗಿಸ್ತಾ ಇದ್ದೇನೆ.